ಸೋಷಿಯಲ್ ಸ್ಟಾರ್ನಿಂದ ಉದ್ಯಮಿಗೆ ಬ್ಲ್ಯಾಕ್ ಮೇಲ್, ಪ್ರಮೋಷನ್ ಹೆಸರಿನಲ್ಲಿ ಆ ಯುವತಿ ಉದ್ಯಮಿಗೆ ಪರಿಚಯ, ನಂತರ ಡೇಟಿಂಗ್. ಉದ್ಯಮಿಯ ವಿಡಿಯೋವನ್ನು ತೆಗೆದುಕೊಂಡು ಅದೇ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಗಂಭೀರ ಆರೋಪ ಸಾಧನಾ ಶೆಟ್ಟಿ ಮೇಲಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ನಿಂದ ಉದ್ಯಮಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಆಗಿದೆ ಅನ್ನೋದನ್ನ ಈ ಪ್ರಕರಣದಲ್ಲಿ ನೀವು ಗಮನಿಸಬೇಕಾಗತ್ತೆ. ಯುವತಿ, ಸೋಷಿಯಲ್ ಮೀಡಿಯಾ ಸ್ಟಾರ್, ನಿಮ್ಮದು ಯಾವುದೋ ಉದ್ಯಮ, ಇಲ್ಲಿ ಜನಸಾಮಾನ್ಯರಿಗೆ ಅಡ್ವರ್ಟೈಸ್ ಆಗತ್ತೆ, ಪ್ರಮೋಷನ್ ಆಗುತ್ತೆ. ಈ ರೀತಿ ಆಸೆ ಆಕಾಂಕ್ಷೆಗಳಲ್ಲಿ ನೀವೇನಾದರೂ ಯುವತಿಯರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ಅದು ಯಾವ ರೀತಿ ಮುಳುವಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಸೋಷಿಯಲ್ ಮೀಡಿಯಾ ಸ್ಟಾರ್ ಸಾಧನಾ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ಗೆ ಯುವತಿ ಬೆದರಿಕೆಯನ್ನು ಹಾಕಿರೋದು. ಕ್ಲಿನಿಕ್ ಮಾಲೀಕ ಕಾರ್ತಿಕ್ನಿಂದ ಸದ್ಯ ಜಯನಗರ ಠಾಣೆಗೆ ದೂರು. ಕ್ಲಿನಿಕ್ ಪ್ರಮೋಷನ್ ಕುರಿತು ಸಾಧನಾ ಶೆಟ್ಟಿಯ ಪರಿಚಯವಾಗುತ್ತೆ. ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಡೇಟಿಂಗ್ವರೆಗೂ ನಡೆಯುತ್ತೆ. ಆಮೇಲೆ ಈಕೆ ಏನು ಮಾಡೋದು, ಕಾರ್ತಿಕ್ನ ಖಾಸಗಿ ವಿಡಿಯೋವನ್ನು ಮಾಡಿಕೊಂಡಿರುವಂಥ ಗಂಭೀರ ಆರೋಪ ಇದೆ. ಆ ವಿಡಿಯೋವನ್ನು ಮುಂದಿಟ್ಟುಕೊಂಡು ಸಾಧನಾ ಶೆಟ್ಟಿ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಗಂಭೀರ ಆರೋಪ ಇದೆ. ಹೌದು, ಕ್ಲಿನಿಕ್ ಪ್ರಮೋಷನ್ ಕುರಿತು ಸಾಧನಾ ಶೆಟ್ಟಿಯ ಪರಿಚಯ ಈ ಕಾರ್ತಿಕ್ ಆಗತ್ತೆ. ತನ್ನದೇ ಆದಂತಹ ಉದ್ಯಮವನ್ನ ಕಾರ್ತಿಕ್ ನಡೆಸ್ತಾ ಇರ್ತಾರೆ. ಬದುಕನ್ನು ಕಟ್ಕೊಳ್ಳುವಂತಹ ಆಸೆ ಕಾರ್ತಿಕ್ಗೆ. ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ಗೆ ಆಗಿರುವಂತಹ ವಂಚನೆ ಇದು. ಸದ್ಯ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಜಯನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕ್ಲಿನಿಕ್ ಪ್ರಮೋಷನ್ ಹೆಸರಿನಲ್ಲೇ ಸಾಧನಾ ಪರಿಚಯವಾಗುವುದು, ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಡೇಟಿಂಗ್ವರೆಗೂ ಹೋಗುತ್ತೆ. ಕಾರ್ತಿಕ್ನ ಖಾಸಗಿ ಫೋಟೋ ವಿಡಿಯೋವನ್ನು ಆಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದೆ. ಆ ವಿಡಿಯೋವನ್ನು ಮುಂದಿಟ್ಕೊಂಡು ಸಾಧನಾ ಶೆಟ್ಟಿ ಬ್ಲ್ಯಾಕ್ ಮೇಲ್ ಮಾಡಿರೋದು, ಲಕ್ಷ ಲಕ್ಷ ಹಣ ಪೀಕಿರೋದು ಅಲ್ಲದೆ 1.5 ಕೋಟಿಗೆ ಬೇಡಿಕೆಯನ್ನು ಈ ಸಾಧನಾ ಶೆಟ್ಟಿ ಇಟ್ಟಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಬರೋಬ್ಬರಿ 1 ಕೋಟಿ ನೀಡುವಂತೆ ಸಾಧನಾ ಶೆಟ್ಟಿ ಇಟ್ಟಿರುವಂತಹ ಬೇಡಿಕೆ ಇದು. ಸದ್ಯ ಆಕೆ 5 ಲಕ್ಷ ರೂಪಾಯಿ ಆನ್ಲೈನ್ ಮೂಲಕ, 5 ಲಕ್ಷ ರೂಪಾಯಿ ನಗದು ಮೂಲಕ ಇದೇ ಕಾರ್ತಿಕ್ನಿಂದ ಪಡೆದುಕೊಂಡಿದ್ದಾರೆ ಅನ್ನೋದು ಕಾರ್ತಿಕ್ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿರುವಂಥ ಮಾಹಿತಿ. ಈಗ 1.5 ಕೋಟಿಗೆ ಬೇಡಿಕೆ ಇಟ್ಟಾಗ ಕೊಡೋದಕ್ಕೆ ಹ್ಯಾಕ್ ಸಾಧ್ಯ ಆಗುತ್ತೆ? ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಕಾರ್ತಿಕ್. ಹಣ ಕೊಡದೇ ಇದ್ದಾಗ ಕಾರ್ತಿಕ್ ಪತ್ನಿಗೆ ವಾಟ್ಸಪ್ ಮಾಡಿದ್ದಾಳೆ ಈ ಸಾಧನಾ ಶೆಟ್ಟಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ ನೀಡ್ತಾ ಹೋಗ್ತಾರೆ. ವಿಶ್ವ, ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಕೊಟ್ಟಿರುವಂತಹ ಕಂಪ್ಲೇಂಟ್ನಲ್ಲಿರುವಂತಹ ಆರೋಪಗಳೇನು, ಏನೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ? ದಿವ್ಯಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದ್ರೂ ಕೂಡ ಪರಿಚಯ ಮಾಡಿಕೊಂಡು ಅದಾದ್ಮೇಲೆ ಅವರಿಂದ ಬ್ರಾಂಡ್ ಗಳನ್ನ ಪ್ರಮೋಷನ್ ಮಾಡುವಂಥದ್ದು ತಮಗೆ ಸಹಾಯ ಆಗ್ಲಿ ಅಂದ್ರೆ ಒಂದು 1 ಮಿಲಿಯನ್ ಅಥವಾ 2 ಮಿಲಿಯನ್ 3 ಮಿಲಿಯನ್ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಈ ಇನ್ಫ್ಲುಯೆನ್ಸರ್ ಏನಿರ್ತಾರೆ ಅವರು ತಮ್ಮ ವಿಡಿಯೋಗಳನ್ನ ಪ್ರಮೋಟ್ ಮಾಡ್ತಾರೆ. ಅದಾದ್ಮೇಲೆ ಫಾಲೋವರ್ಸ್ ಗಳನ್ನು ಕೂಡ ಗಳಿಸ್ಕೊಳ್ತಾರೆ. ಇಂತಿಷ್ಟು ಹಣವನ್ನ ಫಿಕ್ಸ್ ಮಾಡಿಕೊಂಡು ಪ್ರಮೋಷನ್ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅದರ ಮುಂದುವರಿದ ಭಾಗವಾಗಿ ಈ ಸಾಧನಾ ಶೆಟ್ಟಿ ಅನ್ನೋಳು ಏನಿದ್ದಾರೆ, ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫಾಲೋವರ್ಸ್ ಗಳನ್ನು ಕೂಡ ಹೊಂದಿರ್ತಾರೆ. ಇನ್ನು ಪ್ರಮೋಷನ್ ಹೆಸರಲ್ಲಿ ಈಕೆ ಉದ್ಯಮಕ್ಕೂ ಕೂಡ ಪರಿಚಯ ಆಗಿರ್ತಾಳೆ. ಅದಾದ ಮೇಲೆ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಅನ್ನೋ ಏನಿದೆ ಅದರ ಮಾಲೀಕ ಕಾರ್ತಿಕ್ ಅನ್ನೋ ಜೊತೆ ಈಕೆಗೆ ಪರಿಚಯ ಆಗತ್ತೆ. ಅದಾದ್ಮೇಲೆ ಏನು ಕಂಪ್ಲೀಟ್ ಆಗಿ ಇವ್ರ ಮಧ್ಯೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ನಿರಂತರವಾದಂತಹ ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಇರ್ತಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇಬ್ಬರ ಮಧ್ಯನೂ ಕೂಡ ಸ್ನೇಹ ಆಗಿರುತ್ತೆ. ಆಗಾಗ ಡೇಟಿಂಗ್ ಮತ್ತೆ ಏನು ಸುತ್ತಾಟ ಅಂತ ಏನು ಓಡಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಖಾಸಗಿ ಫೋಟೋಗಳನ್ನ ಸೆರೆ ಹಿಡ್ಕೊಂಡು ಮತ್ತು ನಿರಂತರವಾಗಿ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡು ಆ ವಿಡಿಯೋಗಳನ್ನ ಇಟ್ಕೊಂಡು ಫೋಟೋಗಳನ್ನ ಇಟ್ಕೊಂಡು ಈಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಗಂಭೀರ ಆರೋಪ ಈಕೆಯ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಐಫೋನ್ ಅನ್ನು ಕೂಡ ಪಡೆದುಕೊಂಡಿದ್ದಾಳಂತೆ ಮತ್ತು 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಹಾಕಿಸ್ಕೊಂಡಿದ್ದಾಳಂತೆ. ಅದೇ ರೀತಿಯಾಗಿ 30,000 ಬೆಲೆಯ ಚಿನ್ನದ ರಿಂಗ್ ಆಗಿರ್ಬೋದು, 70,000 ಗೋಲ್ಡ್ ಚೈನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪಡೆದುಕೊಂಡಿದ್ದಾಳಂತೆ ಕಾರ್ತಿಕ್ನಿಂದ. ಅದಾದ್ಮೇಲೆ ಈಕೆ ಇಷ್ಟೆಲ್ಲ ಸಾಲದೆ 1.5 ಕೋಟಿ ಹಣವನ್ನ ನೀನು ಕೊಡಬೇಕು ಅನ್ನೋ ಒಂದು ಆಂಗಲ್ನಲ್ಲಿ ಇದರಿಗೆ ಪೀಡಿಸ್ತಾ ಇರುವಂತದ್ದು. ಮತ್ತು ಆ ಹಣವನ್ನ ಕೊಡದೆ ಹೋದಂತಹ ಸಂದರ್ಭದಲ್ಲಿ ನಾನು ಇದನ್ನೆಲ್ಲ ವೈರಲ್ ಮಾಡ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡಿದ್ದಾಳೆ. ಮತ್ತು
ಹಣ ಕೊಡೋದಕ್ಕೆ ಅವಾಗ ನಿರಾಕರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಕಾರ್ತಿಕ್ ಪತ್ನಿ ಏನಿದ್ದಾಳೆ, ಈ ಕಾರ್ತಿಕ್ ಪತ್ನಿಗೆ ವಿಡಿಯೋವನ್ನ ಮತ್ತು ಫೋಟೋವನ್ನ ಶೇರ್ ಮಾಡಿದ್ದಾಳೆ ಅನ್ನೋದು ಗಂಭೀರ ಆರೋಪ ಈಕೆ ಮೇಲೆ ಇರುವಂತದ್ದು. ಸದ್ಯಕ್ಕೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ನೊಂದಂತಹ ಕಾರ್ತಿಕ್ ಏನಿದ್ದಾರೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. FIR ಕೂಡ ದಾಖಲಾಗಿದೆ. ಮತ್ತು ಈ ವಿಚಾರಣೆ ವೇಳೆ ಈಕೆಯನ್ನ ಕರೆಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಪ್ರಾಥಮಿಕ ತನಿಖೆ ವೇಳೆ ಆರೋಪವನ್ನ ಈಕೆ ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಮತ್ತೆ ವಿಚಾರಣೆಗೆ ಬರಬೇಕು ಅಂದ್ರೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ತಿಕ್ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಈಕೆಗೆ ನೋಟಿಸ್ ಕೊಟ್ಟು ಕರೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಇನ್ಫ್ಲುಯೆನ್ಸ್ಗಳಿರ್ತಾರೆ ಎಲ್ಲರೂ ಅದೇ ರೀತಿ ಇರಲ್ಲ. ಆದ್ರೆ ಕೆಲವೊಬ್ರು ತಮ್ಮ ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್. ಹೀಗಾಗಿ ಮುಂದೆ ತಮ್ಮ ಬ್ರಾಂಡ್ ಗಳನ್ನ ಪ್ರಮೋಷನ್ ಮಾಡುವಂತವ್ರು ಆ ಬ್ರಾಂಡ್ ಗಳನ್ನ ಪ್ರಮೋಷನ್ ಮಾಡೋದಕ್ಕೆ ಮಾತ್ರ ಇಂತಹ ಇನ್ಫ್ಲುಯೆನ್ಸ್ ಗಳನ್ನ ಸೀಮಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿದ್ರೆ ಆ ಮಾನದ ಜೊತೆ ಹಣವೂ ಕೂಡ ಕಲ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಅಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಕೂಡ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಸಾಧನಾ ಶೆಟ್ಟಿಯ ಇನ್ವೆಸ್ಟಿಗೇಷನ್ ಆಗಿದೆಯಾ ವಿಶ್ವ? ಪ್ರಾಥಮಿಕ ತನಿಖೆಯಲ್ಲಿ ಒಂದು ಬಾರಿ ಆಕೆಯನ್ನ ಠಾಣೆಗೆ ಕರೆಸಲಾಗುತ್ತೆ. ನಾನು ಆವಾಗಲೇ ಹೇಳದ ಹಾಗೆ ಆ ಸಂದರ್ಭದಲ್ಲಿ ಆಕೆ ಯಾರು ಕೂಡ ಆರೋಪಿಗಳು ತಾವು ತಪ್ಪು ಮಾಡಿದ್ದೇವೆ ಅಂತ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇನ್ನು ಪ್ರಾಥಮಿಕ ಹಂತದಲ್ಲಿ ಆಕೆ ಇದೆಲ್ಲ ಸುಳ್ಳು, ನಾನು ಕೇವಲ ಬ್ರಾಂಡ್ ಪ್ರಮೋಷನ್ಗೆ ಮಾತ್ರ ಸೀಮಿತವಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಆಕೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಇದನ್ನು ಕೂಡ ಗಂಭೀರವಾಗಿ ಅಧಿಕಾರಿಗಳು ಪರಿಗಣಿಸಿಕೊಂಡಿದ್ದಾರೆ. ಆದ್ರೆ ಕಾರ್ತಿಕ್ ಕೊಡಬೇಕಾದಂತಹ ಸಾಕ್ಷ್ಯಾಧಾರಗಳೇನಿದೆ ಮತ್ತು ಆತನ ಆರೋಪಕ್ಕೆ ಏನೆಲ್ಲ ಆತನ ಬಳಿ ಎವಿಡೆನ್ಸ್ ಗಳಿದೆ ಅದನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಹೊಸ ತಿರುವು ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಆ ಸಂದರ್ಭದಲ್ಲಿ ಆಕೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.